ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಕುರ್ಚಿಯ ಕದನ ನಡೀತಾ ಇದೆ. ಮುಖ್ಯಮಂತ್ರಿಯವರ ಕುರ್ಚಿಯಲ್ಲಿ ನಾನು ಕೂರಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ಬಹಳ ವರ್ಷಗಳ ಕನಸು. ಮುಖ್ಯಮಂತ್ರಿ ನಾನು ಆಗಬೇಕು ಅನ್ನುವಂಥದ್ದು ಅವರ ಬಹಳ ವರ್ಷಗಳ ಕನಸು. ವಿಶೇಷವಾಗಿ ಕಳೆದ 5.5 ವರ್ಷಗಳಿಂದ ಆ ಕನಸು ಅವರಿಗೆ ದೊಡ್ಡ ಮಟ್ಟದಲ್ಲಿ ಇತ್ತೇ ಇತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ, ಮಹದಾಸೆ, ಬೃಹದಾಸೆ ಎಲ್ಲವೂ ಕೂಡ ಅವರಲ್ಲಿ ಇದ್ದೇ ಇತ್ತು. ಆದರೆ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಮಾಡ್ತಾ ಪ್ರತಿಪಕ್ಷ ನಾಯಕರಾಗಿ, ರಾಜ್ಯದಲ್ಲಿ ಜನಪ್ರಿಯ ಮಾಸ್ ಲೀಡರ್ ಆಗಿ ಹೀಗೆಲ್ಲ ಓಡಾಡ್ತಾ ಇದ್ರು. ಸಹಜವಾಗಿಯೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಅನುಭವ, ಹಿರಿತನ ಇದೆಲ್ಲದರ ಆಧಾರದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2.5 ವರ್ಷದವರೆಗೂ ಕೂಡ 2.5 ವರ್ಷದ ನಂತರ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ರೀತಿಯಲ್ಲಿಯೇ ಶಿವಕುಮಾರ್ ಅವರು ಓಡಾಡ್ತಾ ಇದ್ರು. ಆದರೆ 2.5 ವರ್ಷ ಭರ್ತಿ ಆಗ್ತಾ ಇದ್ದಂತೆಯೇ ತಮ್ಮ ಹಕ್ಕನ್ನು ಅವರು ಕ್ಲೇಮ್ ಮಾಡೋದಕ್ಕೆ ಹೊರಟಿದ್ದಾರೆ. ಬಹಿರಂಗವಾಗಿ ಹೇಳದೇ ಇರಬಹುದು, ಆದರೆ ಆಂತರಿಕವಾಗಿ ಅದಕ್ಕೆ ಬೇಕಾಗಿರುವ ಎಲ್ಲ ಬೆಳವಣಿಗೆಗಳು ಕೂಡ ಚುರುಕುಗೊಂಡಿದ್ದಾವೆ. ಇದರ ನಡುವೆನೇ ಸ್ವಾಮೀಜಿಗಳು ತಮ್ಮ ತಮ್ಮ ಸಮುದಾಯದ ನಾಯಕರುಗಳ ಪರವಾಗಿ ನಿಂತಿದ್ದಾರೆ. ಒಕ್ಕಲಿಗರ ಪರವಾಗಿ ಒಕ್ಕಲಿಗರ ಸ್ವಾಮೀಜಿ, ಸಿದ್ದರಾಮಯ್ಯನವರ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಯವರು, ಹೀಗೆ ಸ್ವಾಮೀಜಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಮುದಾಯಗಳವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಈಗ ಅಖಾಡಕ್ಕಿಳಿದಿರುವಂಥದ್ದು ಅವರ ಪರವಾಗಿ ಸ್ವಾಮೀಜಿಗಳು. ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಂಘ ಮತ್ತು ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿಎಂ ಪರವೂ ಅಹಿಂದ ಸಮುದಾಯ ಮತ್ತು ಸ್ವಾಮೀಜಿಗಳು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಬಯಸಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಯವರು ಕೂಡ ಸಿದ್ದರಾಮಯ್ಯನವರು ಯಾಕೆ ಮುಂದುವರಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅವರ ಪ್ರಕಾರವೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು. ಈಗ ಇಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗಾಗಿ ದುಡಿದಿರುವ ಶಿಸ್ತಿನ ಸಿಪಾಯಿ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರುವಂತಹ ಶಿಸ್ತಿನ ಸಿಪಾಯಿ ಅಂತೇಳಿ. ಸಿಎಂ ಆಯ್ಕೆ ಮಾಡುವುದು ಶಾಸಕರ ಅಧಿಕಾರ ಅನ್ನುವಂಥದ್ದನ್ನು ಕಾಗಿನೆಲೆಯ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಹೀಗೆ ಸ್ವಾಮೀಜಿಗಳು ಈಗ ಮುಖ್ಯಮಂತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. 2.5 ವರ್ಷ ಆದಮೇಲೆ ಸಿಎಂ ಆಗಬೇಕು ಅನ್ನುವಂಥದ್ದು ಅವರ ನಡುವೆ ಚರ್ಚೆ ಇತ್ತು. ಹಾಗಾಗಿ ಅವರು ಈಗ ಆಗಬೇಕು ಅಂತ. ಯಾರು ಸಿಎಂ ಆಗಬೇಕೆಂಬುದು ಶಾಸಕರು ನಿರ್ಧರಿಸ್ತಾರೆ ಅಂತೇಳಿ ಕಾಗಿನೆಲೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೊಂದು ವಿಶ್ವಾಸ ಇದೆ, ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿನ ಶಾಸಕರು ನಿಂತಿದ್ದಾರೆ ಅಂತ ಹೇಳಿ. ಒಪ್ಪಂದದಂತೆ ಹಂಚಿಕೆ ಆಗಬೇಕು ಅಂತ ಹೇಳಿ ಆದಿಚುಂಚನಗಿರಿ ಸ್ವಾಮೀಜಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಎಂ ಯಾರೆಂದು ಯಾರೋ ಸ್ವಾಮಿಗಳು ನಿರ್ಧರಿಸುವುದು ಅಲ್ಲ ಅಂತ ಹೇಳಿ ಕಾಗಿನೆಲೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಸಿಎಂ ಯಾರು ಅಂತೇಳಿ ಸ್ವಾಮಿಗಳು ನಿರ್ಧರಿಸುವುದಲ್ಲ ಅಂತ. ಸಿಎಂ ಸ್ಥಾನ ತಡ ಆಗುತ್ತಿರುವುದು ಮಠದ ಭಕ್ತರಿಗೂ ಬೇಸರವನ್ನು ತಂದಿದೆ ಅಂತ ಹೇಳಿ ಆದಿಚುಂಚನಗಿರಿಯ ಸ್ವಾಮೀಜಿಯವರು ಹೇಳ್ತಾ ಇದ್ರೆ, ನಾಯಕರು ಚರ್ಚೆ ಮಾಡಿ ಸೂಕ್ತ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಹೇಳಿ ಕಾಗಿನೆಲೆಯ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಹೀಗೆ ಬಿಕ್ಕಟ್ಟು ಮುಂದುವರೆದರೆ ಶಿವಕುಮಾರ್ ಅವರು ಚರ್ಚಿಸ್ತಾರೆ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಶ್ರೀಗಳು ಮಧ್ಯಪ್ರವೇಶಿಸಿ ಗೊಂದಲ ಸೃಷ್ಟಿಸುವುದು ಸೂಕ್ತವಲ್ಲ ಅಂತ ಹೇಳಿ ಕಾಗಿನೆಲೆ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಡಿ.ಕೆ.ಶಿಗೆ ರಾಜಕೀಯ ಒಳಸುಳಿ ಗೊತ್ತಿದೆ ಅನ್ನುವಂಥದ್ದು ಆದಿಚುಂಚನಗಿರಿ ಸ್ವಾಮೀಜಿಯವರ ಅಭಿಪ್ರಾಯ ಆಗಿದ್ರೆ, ಮಠಾಧೀಶರು ಹೇಳಿದರೆ ಸಿಎಂ ಆಗುವ ಅವಕಾಶ ಸಂವಿಧಾನದಲ್ಲಿ ಇದೆಯಾ ಅನ್ನುವಂತಹ ಮೂಲ ಪ್ರಶ್ನೆಯನ್ನು ಕಾಗಿನೆಲೆ ಸ್ವಾಮೀಜಿಗಳು ಎತ್ತಿದ್ದಾರೆ. ಒಕ್ಕಲಿಗ ಸಮುದಾಯ ಹಲವು ನಾಯಕರುಗಳನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಆದಿಚುಂಚನಗಿರಿ ಸ್ವಾಮೀಜಿಯವರು ಹೇಳಿದರೆ, ಮಠಾಧೀಶರು ಮಧ್ಯಪ್ರವೇಶ ಮಾಡುವುದು ಸೂಕ್ತವಲ್ಲ ಅಂತ ಹೇಳಿ ಕಾಗಿನೆಲೆಯ ಶ್ರೀಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮವರೊಬ್ಬರು ಸಿಎಂ ಆಗ್ತಾರೆ ಅಂದ್ಕೊಂಡಿದ್ವಿ ಅಂತ ಹೇಳಿ ಆದಿಚುಂಚನಗಿರಿ ಸ್ವಾಮೀಜಿಯವರು ಹೇಳಿದರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಸೂಕ್ತ ನಿರ್ಣಯ ಮಾಡ್ತಾರೆ ಅಂತ ಹೇಳಿ ಕಾಗಿನೆಲೆ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಯಲಿ ಅನ್ನುವಂಥದ್ದು ಆದಿಚುಂಚನಗಿರಿ ಸ್ವಾಮೀಜಿಯವರ ಅಭಿಪ್ರಾಯ ಆಗಿದ್ದರೆ, ಸಿದ್ದರಾಮಯ್ಯ ಒಂದು ಸಮುದಾಯದ ಆಸ್ತಿ ಅಲ್ಲ, ಅವರು ರಾಜ್ಯದ ಆಸ್ತಿ ಅನ್ನುವಂಥದ್ದು ಕಾಗಿನೆಲೆ ಸ್ವಾಮೀಜಿಯವರ ವಿಶ್ವಾಸದ ಮಾತುಗಳು. ಇಬ್ಬರು ಸ್ವಾಮೀಜಿಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥದ್ದು, ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ.
ಆದಷ್ಟು ಬೇಗ ಅವರು ಸೇಮ್ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅವರಿಗಿರಲಿ ಅಂತ ನಾವು ಹಾರೈಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಬೇಕು. ಇಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಂದು ಸ್ವಾಮಿಗಳು ಮಾಡಲ್ಲ. ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2.5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಜನರ ಕಡೆಯೂ ಪರಿಣಾಮ ಆಕೈತಿ. ಒಂದೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು. ಅಧಿಕಾರ ಬಿಟ್ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ತ್ವರಿತ ಸೀಟ್ ಹಬ್ಸ್ಕೊಂಡು ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ? ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನ ಮಾಡ್ತಾರೆ. ಪಕ್ಷದ ವಿಚಾರಗಳನ್ನ ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹೀಗೆ ಸಮುದಾಯದ ಸ್ವಾಮೀಜಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಸ್ವಾಮೀಜಿಗಳವರು ತಮ್ಮ ತಮ್ಮ ಸಮುದಾಯದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು, ಆ ಒತ್ತಾಯವನ್ನು ಮಾಡ್ಬೋದು, ಆಶಯವನ್ನು ವ್ಯಕ್ತಪಡಿಸಬಹುದು. ಆದರೆ ನಿರ್ಧಾರ ರಾಜಕೀಯವಾಗಿ ಆಗುತ್ತೆ, ಸಂವಿಧಾನಾತ್ಮಕವಾಗಿ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ನಿರ್ಧಾರಗಳನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ. ಕಳೆದ ಶನಿವಾರದಿಂದ ಶುರುವಾಗಿರತಕ್ಕಂತಹ ಬೆಳವಣಿಗೆಗಳಿಗೆ ಈ ಶನಿವಾರ ಬಹುತೇಕ ಮದ್ದರಿಯುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ನಿರೀಕ್ಷೆ. ಯಾಕಂದರೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಏನೇ ಮಾಡಿದರೂ, ಎಷ್ಟೇ ಒತ್ತಾಯಗಳನ್ನು ಮಾಡಿದರೂ ಇಮಿಡಿಯೇಟ್ ಆಗಿ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂಥದ್ದು ಗೋಚರಿಸ್ತಾ ಇಲ್ಲ. ಅಥವಾ ಬದಲಾವಣೆನೇ ಆಗೋದಿಲ್ಲ ಅಂತ ಹೇಳಿ ತಡೀತಾ ಇರೋವರೆಗೂ ಕೂಡ ಅಂಥದ್ದೊಂದು ಸ್ಪಷ್ಟತೆಯನ್ನು ಕೊಡಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿ ಬದಲಾಗ್ತಾರಂತೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತೆ, ಇಲ್ಲ ಶಿವಕುಮಾರ್ ಅವರು ಇಲ್ಲ ಸಿದ್ದರಾಮಯ್ಯನವರು ಇಲ್ಲ ಬೇರೆ ಯಾರು ಮುಖ್ಯಮಂತ್ರಿ ಆಗ್ತಾರಂತೆ. ಈ ರೀತಿಯಾದಂಥ ಚರ್ಚೆಗಳಿದ್ದಾವೆ. ಸಚಿವರುಗಳದು ಅವರದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಶಾಸಕರು ಅವರದೇ ಆದಂತಹ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ದಿನವನ್ನ ಫಿಕ್ಸ್ ಮಾಡಿರುವಂತೆ ಬಹುತೇಕ ಫೈನಲ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರು ಹೇಳಿದ್ದಾರೆ, ನಾವು ಇವತ್ತು ನಾಳೆಯಲ್ಲಿ ಎಲ್ಲ ಮಾತಾಡಿಕೊಂಡು ನಾಯಕರನ್ನ, ರಾಜ್ಯದ ನಾಯಕರನ್ನು ಕೂಡ ಕರೆಸ್ಕೊಳ್ತೀವಿ ಅಂತ ಎಲ್ಲವೂ ಅಂದುಕೊಂಡಂತೆ ನಡೀತು ಅಂತ ಹೇಳಿ. ಆದರೆ ಶನಿವಾರದಂದು ಇದೆಲ್ಲದಕ್ಕೂ ಒಂದು ಉತ್ತರ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆ ಇದೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಶನಿವಾರ ಹೈ ಮದ್ದು ಕೊಡಬಹುದು. ಹೈ ಡೋಸೇಜ್ ಆಗಬೇಕಾಗುತ್ತೆ ಈ ಬಾರಿ. ಯಾಕಂದರೆ ಪರಿಸ್ಥಿತಿ ಬಹಳ ಬಿಗಡಾಯಿಸ್ತಾ ಇದೆ. ಫೈನಲ್ ಆಟಕ್ಕೆ ಪಿಚ್ ಸಿದ್ಧಪಡಿಸಿದೆ ಹೈಕಮಾಂಡ್ನವರು ಈ ಫೈನಲ್ ಆಟಕ್ಕೆ ಪಿಚ್ ರೆಡಿ ಮಾಡಿದ್ದಾರೆ. ಶನಿವಾರ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಬಹುದು. ಅಂದೇ ನಿರ್ಧಾರ ಆಗಬಹುದು ಅಥವಾ ಅದರ ಮಾರನೇ ದಿವಸ ಆದರೂ ನಿರ್ಧಾರ ಪ್ರಕಟಗೊಳ್ಳಬಹುದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ಶುರುವಾಗಿರುವ ಈ ಕ್ರಾಂತಿ ನವೆಂಬರ್ ಅಂತ್ಯದ ಒಳಗೆ ಮುಕ್ತಾಯ ಆಗಬಹುದು ಅನ್ನುವ ನಿರೀಕ್ಷೆ ಇದೆ. ಕೆಲವರಿಗೆ ಅವರವರ ಪೊಸಿಷನ್ಗಳು ಫೈನಲ್ ಆಗಬೇಕಾಗಿದೆ, ಕೆಲವರಿಗೆ ಅವರವರ ಭವಿಷ್ಯ ಫೈನಲ್ ಆಗಬೇಕಾಗಿದೆ, ಕೆಲವರಿಗೆ ಬದಲಾವಣೆ ಬೇಕಿದೆ, ಇನ್ನು ಕೆಲವರಿಗೆ ಮುಂದುವರಿಕೆ ಬೇಕಿದೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ಅಳೆದು ತೂಗಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗ್ತಾರ, ಮುಖ್ಯಮಂತ್ರಿಯವರು ಮಾಜಿ ಮುಖ್ಯಮಂತ್ರಿ ಆಗ್ತಾರ. ಈ ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ, ಕುತೂಹಲಗಳಿದ್ದಾವೆ. ಶನಿವಾರದ ಸಸ್ಪೆನ್ಸ್ ಏನಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲಿಗೆ ಬಹಳ ಮುಖ್ಯವಾಗಿ ಕುತೂಹಲದ ಘಟ್ಟವನ್ನು ಕರ್ನಾಟಕದ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಈಗಾಗಲೇ ತಲುಪಿದೆ. ಬಹಳ ಕುತೂಹಲಕಾರಿ ಘಟ್ಟದಲ್ಲಿದೆ.
ಕರ್ನಾಟಕದ ಪವರ್ ಶೇರಿಂಗ್ ಪಾಲಿಟಿಕ್ಸ್. ಯಾಕಂದರೆ ಇಲ್ಲಿ ನಾಳೆ ವಿದೇಶದಿಂದ ನವದೆಹಲಿಗೆ ಆಗಮಿಸಲಿದ್ದಾರೆ ಸೋನಿಯಾ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಜೊತೆಗೇ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನಗಳು ಆಗಬಹುದು ಅನ್ನುವಂಥ ನಿರೀಕ್ಷೆ ರಾಜ್ಯ ರಾಜಕಾರಣದಲ್ಲಿ ಈಗ ಮನೆ ಮಾಡಿರುವಂಥದ್ದು. ಏನೇ ನಿರ್ಧಾರ ಆದರೂ ಕೂಡ ರಾಹುಲ್ ಗಾಂಧಿ ತಮ್ಮ ಅಭಿಪ್ರಾಯಗಳನ್ನು ಹೊಂದಿರಬಹುದು. ನಾಳೆ ಸಂಜೆ ದೆಹಲಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ವಾಪಸ್ ಆಗಲಿದ್ದಾರೆ. ಅವರು ಬಂದ ನಂತರ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಬಹುದು. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ನ ಸಂಸದೀಯ ಪಕ್ಷದ ಸಭೆ ನಡೆಯುವುದಿದೆ. ಸಂಸದೀಯ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನು ಹೈಕಮಾಂಡ್ ಕರೆದಿದೆ. ಅದು ಬಹುತೇಕ ಕರ್ನಾಟಕದ ರಾಜಕೀಯದ ಚುಕ್ಕಾಣಿ, ಕಾಂಗ್ರೆಸ್ನ ಚುಕ್ಕಾಣಿ, ಶಾಸಕಾಂಗ ಪಕ್ಷದ ಚುಕ್ಕಾಣಿ ಯಾರ ಕೈಯಲ್ಲಿರಬೇಕು, ಹೇಗಿರಬೇಕು, ಎಲ್ಲಿವರೆಗಿರಬೇಕು, ಯಾವ ಸ್ವರೂಪದಲ್ಲಿರಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತೀರ್ಮಾನ ಆಗಬಹುದು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಬಹುತೇಕ ಆ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬಹುದು. ಇದರ ನಡುವೆ ಕರ್ನಾಟಕದಲ್ಲೂ ಕೂಡ ನಾಯಕರುಗಳನ್ನು ಕರೆಸಿಕೊಳ್ಬಹುದು. ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನವಾದಂತಹ ಚರ್ಚೆ ನಡೆಯುವಂತಹ ನಿರೀಕ್ಷೆ ಇದೆ. ಭಾಳ ವಿಶೇಷವಾಗಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಶಿವಕುಮಾರ್ ಅವರು ಭರವಸೆಯ ಮಾತುಗಳನ್ನು ಹೇಳ್ತಿದ್ದಾರೆ, ಕೊಟ್ಟ ಮಾತಿನ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಹೀಗಾಗಿ ಮೂರೂ ನಾಯಕರಿಂದ ರಾಜ್ಯದ ಪವರ್ ಶೇರಿಂಗ್ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಯುವಂತಹ ನಿರೀಕ್ಷೆ ಇರುವಂಥದ್ದು. ಆ ಚರ್ಚೆಯ ನಂತರ ಮುಂದೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಕುತೂಹಲ ಮೂಡಿಸಿರುವ ಕಾಂಗ್ರೆಸ್ ಹೈಕಮಾಂಡ್ನ ದೆಹಲಿ ಸಭೆ. ಹೈಕಮಾಂಡ್ ಏನು ಮಾಡುತ್ತೆ? ಕರ್ನಾಟಕದ ಪವರ್ ಶೇರಿಂಗ್ ಫೈಟ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇರುವಂತಹ ಮದ್ದೇನು? ನಾವು ಮದ್ದು ಕೊಡ್ತೀವಿ ಅಂತೇಳಿ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಇವರ ಮದ್ದಿನಲ್ಲಿ ಏನಿದೆ, ಏನು ಕೊಡ್ತಾರೆ? ಇವತ್ತು ಬೆಂಗಳೂರಿನಿಂದ ವಾಪಸ್ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲಾ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಕರೆಸಲೇಬೇಕಾಗತ್ತೆ. ಕರೆಸಿ ಮಾತಾಡಿ ನಿರ್ಧಾರ ಕೈಗೊಳ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ಕೊಳ್ಬಹುದು. ಅವರ ಜೊತೆಗೂ ಮಾತುಕತೆಯನ್ನು ನಡೆಸಬೇಕಾಗತ್ತೆ. ನಿರ್ಧಾರವನ್ನು ಏಕಾಏಕಿ ಸುದ್ದಿಗೋಷ್ಠಿಯ ಮೂಲಕವಾಗಿ ಪ್ರಕಟಿಸೋದಕ್ಕೆ ಆಗೋದಿಲ್ಲ. ಬದಲಿಗೆ ನಾಯಕರುಗಳನ್ನು ಕರೆಸಿ ಅವ್ರ ಜೊತೆಗೆ ಮಾತಾಡಿ ನಂತರ ನಿರ್ಧಾರವನ್ನು ಹೇಳಬಹುದು. ಅದಕ್ಕಿಂತ ಮೊದಲು ಕ್ಲೋಸ್ ಡೋರ್ ಒಳಗಡೆ 4 ಗೋಡೆಯ ಮಧ್ಯದಲ್ಲಿ ಕುಳಿತು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಕರೆಸಿರೋದ್ರ ಬಗ್ಗೆ, ಕರೆಯುವ ಸಾಧ್ಯತೆಯ ಬಗ್ಗೆ ಏನು ಹೇಳಿದ್ದಾರೆ ತೋರಿಸ್ತೀನಿ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. Myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀವಿ. ಇಬ್ಬರು ಕೂಡ ಒಂದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ನಾವು ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿಯವರು ಮಾತಾಡಿಕೊಂಡು ಒಂದು ವೇಳೆ ಹೈಕಮಾಂಡ್ ಅವರು ಕರೆದ್ರೆ ಹೋಗ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದಷ್ಟು ಇಬ್ಬರು ಒಂದೇ ದೋಣಿಯಲ್ಲಿ ಸಾಗೋದಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟರ ಮಟ್ಟಿಗೆ ಒಂದೇ ದೋಣಿಯಲ್ಲಿ ಹೋಗುವಂತಹ ಪ್ರಯತ್ನ ಇದೆ. ಇಲ್ಲಿ ಅಖಾಡದಲ್ಲಿ ಮಾತಿನ ಮಲ್ಲ ಯುದ್ಧವೂ ಕೂಡ ಜೋರಾಗಿದೆ. ಈ ಅಧಿಕಾರ ಬದಲಾವಣೆ ಅನ್ನುವಂಥದ್ದು ಇದೆಯಲ್ಲ, ಅದೆಲ್ಲ ಸುಲಭವಾಗಿ ಮುಗಿದು ಹೋಗುವಂಥ ಕಥೆ ಅಲ್ಲ. ಇಲ್ಲೊಂದಿಷ್ಟು ಮಾತಿನ ಮಲ್ಲ ಯುದ್ಧ ಸ್ವಪಕ್ಷೀಯರ ನಡುವೆ ಒಂದಿಷ್ಟು ಕುಸ್ತಿ ಎಲ್ಲ ನಡಿಬೇಕಾಗತ್ತೆ. ಆ ಕುಸ್ತಿ ಈಗ ಶುರುವಾಗಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ಪದೇ ಪದೇ ಕೂಗು ಬರ್ತಾ ಇದೆ. ಮೊದಲಿಗೆ ಕೊಟ್ಟ ಮಾತನ್ನು ನೆನಪಿಸಿದಂಥವ್ರು ಯಾರು? DK ಸುರೇಶ್ ಅವರು. ಮುಖ್ಯಮಂತ್ರಿಯವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂತಹ ನಾಯಕ ಅಂತ ಹೇಳಿದರು. ಈಗ ಶಿವಕುಮಾರ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲೂ ಕೂಡ ಅದೇ ವಿಚಾರಗಳು ಇವತ್ತು ಬಂದಿದ್ದಾವೆ. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನು
ಆ ಕೂಗು ಪದೇ ಪದೇ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರನ್ನ DK ಬ್ರದರ್ಸ್ ಈ ಮೂಲಕವಾಗಿ ಕೆಣಕ್ತಾ ಇದ್ದಾರೆ, ಈ ಮೂಲಕ ಚುಚ್ಚುತ್ತಾ ಇದ್ದಾರೆ, ಈ ಮೂಲಕವಾಗಿ ಅವರನ್ನು ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾರೆ, ಈ ಮೂಲಕವಾಗಿ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನ ಕೂಡ. ಯಾಕಂದ್ರೆ ಇದು ನಾಯಕರನ್ನ ಕಟ್ಟಿ ಹಾಕೋದಿಕ್ಕೆ ನೈತಿಕತೆಯ ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಆ ರೀತಿಯಾಗಿ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಎದುರೇ DK ಮನವಿ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಕಾರ್ಯಕರ್ತರ ಸಮ್ಮುಖದಲ್ಲಿನೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ. ಆ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ, ಕೊಟ್ಟ ಮಾತು ಉಳಿಸಿಕೊಳ್ಳದೆ ದೊಡ್ಡ ಶಕ್ತಿ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ದೊಡ್ಡ ಶಕ್ತಿ ಅಂತ DK ಶಿವಕುಮಾರ್ ಅವರು ಪೋಸ್ಟ್ ಹಾಕಿದ್ದಾರೆ. ಈ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾರೆ DK ಸುರೇಶ್ ಮತ್ತು DK ಶಿವಕುಮಾರ್ ಅನ್ನೋದನ್ನು ತೋರಿಸ್ತೀನಿ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದ್ರಲ್ಲಿ ಏನೋ ತಪ್ಪೇನಿದೆ? ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಮ ಬಲ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನ್ ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಗ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಹೀಗೆ ನಾನಾ ರೀತಿಯಲ್ಲಿ ಹೇಳಿದ್ರು ಕೂಡ ಪಾಯಿಂಟ್ ಅಲ್ಲಿಗೆ ಹೋಗ್ತಾ ಇದೆ. ಚುಚ್ಚುತ್ತಾ ಇರುವಂತಹ ಗುರಿ ಒಂದೇ, ಅದೇನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಅನ್ನುವಂತಹ ಗುರಿಯನ್ನು ಮುಟ್ಟುತ್ತಾ ಇರುವಂತಹ ಬಾಣಗಳಿವು. ಇಲ್ಲಿ ಈಗಾಗಲೇ ಕುರ್ಚಿ ಗುದ್ದಾಟ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಹಿಂದ ಸಚಿವರ ಪ್ರತ್ಯೇಕ ಸಭೆ ನಡೆದಿದೆ. ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬಿಟ್ಟುಕೊಡೋ ಹಾಗಿಲ್ಲ. ಹಿಂದುಳಿದ ವರ್ಗಕ್ಕೆ ಸಿಕ್ಕಿರ್ತಕ್ಕಂಥ ಅಧಿಕಾರ ಇದು, ಅದು ಹಾಗೇನೆ ಮುಂದುವರಿಬೇಕು. ಹಿಂದುಳಿದ ವರ್ಗದವರು ಒಗ್ಗೂಡಿದ್ರೆ, ಅಹಿಂದ ವರ್ಗಗಳು ಒಗ್ಗೂಡಿದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂಥದ್ದು ಸುಲಭ ಆಗತ್ತೆ ಅನ್ನುವಂತಹ ವಿಚಾರಗಳು. ಆಪ್ತರೊಂದಿಗೆ ಶಿವಕುಮಾರ್ ಅವರ ಸಭೆಗಳು ಕೂಡ ನಡೀತಾ ಇದ್ದಾವೆ. CM ಪಟ್ಟಕ್ಕೆ ಅವರು ಪಟ್ಟು ಹಿಡಿದಿದ್ದಾರೆ. ದುಡಿಮೆಗೆ ತಕ್ಕ ಫಲ, ಶ್ರಮಕ್ಕೆ ಫಲ, ಇವು ಸದ್ಯಕ್ಕೆ ಶಿವಕುಮಾರ್ ಅವರ ಮಾತಿನಲ್ಲಿರುವಂತಹ ಅಸ್ತ್ರಗಳು. ಸಿದ್ದರಾಮಯ್ಯನವರ ಭೇಟಿಯಾಗಿದ್ದಾರೆ ಹಿರಿಯ ಸಚಿವರು. ಹೈಕಮಾಂಡ್ ನಿರ್ಧಾರದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಹೈಕಮಾಂಡ್ ಮುಂದೆ ಏನನ್ನು ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಶಾಸಕರು, ಸಚಿವರುಗಳು. ಕುಶಲೋಪರಿ ಮಾತುಕತೆ ಆಗಿದೆ ಅನ್ನುವಂಥದ್ರ ಬಗೆಗಿನ ಸಬೂಬು ಬರ್ತಾ ಇದೆ. ಸಹಜವಾಗಿ ಅಲ್ಲೂ ಕೂಡ ನಾಳೆ ದಿನ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಶಾಸಕರೆಲ್ಲರೂ ಕೂಡ, ಶಾಸಕರ ದಂಡು ಹೆಂಗೆ ಅಂತ ಹೇಳಿದ್ರೆ, ಎಲ್ಲಿ ಹಣ್ಣಿನ ಮರ ಇದೆಯೋ ಆ ಹಣ್ಣಿನ ಮರಕ್ಕೆ ಹಕ್ಕಿಗಳು ಜಾಸ್ತಿ ಹಾರಿ ಬಂದೇ ಬರ್ತವೆ, ಆ ಹಣ್ಣನ್ನು ತಿಂತವೆ. ಅಧಿಕಾರ ಅನ್ನುವಂತಹ ಹಣ್ಣಿನ ಮರ ಯಾರದ್ದೇ ಆದರೂ ಪರವಾಗಿಲ್ಲ, ಆ ಹಣ್ಣಿನ ಮರದ ಹತ್ರ ಅದನ್ನು ಬಯಸುವವರು ಇದ್ದೇ ಇರ್ತಾರೆ. ಹೀಗಾಗಿ ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿ ಆದರೂ ಹೇಳಿದಾಗ ಸಹಜವಾಗಿಯೇ ಶಾಸಕರ ದಂಡು ಅವರ ಸುತ್ತಲೂ ಕೂಡ ಮೇಳೈಸುತ್ತೆ. ಇಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದ ನೋಡಿದಾಗ ಅಹಿಂದ ವರ್ಗದ ಬಲ ಇದೆ, ಕುರುಬ ಸಮುದಾಯದ ಬೆಂಬಲ ಇದೆ. ಬಹಳ ದೊಡ್ಡದಾದಂತಹ ಶಕ್ತಿಯನ್ನು ಕೊಡ್ತಾ ಇರುವಂಥದ್ದು ಈ ಸಮುದಾಯಗಳು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ. ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಂಘ ಮತ್ತು ಒಕ್ಕಲಿಗ ಸಮುದಾಯದ ಬಲ ಪ್ರದರ್ಶನವೂ ಕೂಡ ಆಗ್ತಾ ಇದೆ, ಮಾತಿನ ಪ್ರದರ್ಶನ ಆಗ್ತಾ ಇದೆ, ಒತ್ತಾಯ ನಡೀತಿದೆ, ಹಕ್ಕೊತ್ತಾಯ ಶುರುವಾಗಿದೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ.
ಈ ರೀತಿಯಾಗಿ ಈ ವಿಚಾರದಲ್ಲಿ DK ಅವರ ಪರವಾಗಿ ಅವರ ಸಮುದಾಯ ನಿಂತಿದೆ, ಒಕ್ಕಲಿಗ ಸಮುದಾಯ ನಿಂತಿದೆ. ಶಿವಕುಮಾರ್ ಅವ್ರಿಗೆ CM ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ರಾಜ್ಯ ಒಕ್ಕಲಿಗರ ಸಂಘ ಕೇಳ್ತಾ ಇರುವಂತಹ ಮಾತು. DK ಶಿವಕುಮಾರ್ ಪರವಾಗಿ ನಿಂತಿದೆ ರಾಜ್ಯ ಒಕ್ಕಲಿಗರ ಸಂಘ. ರಾಜ್ಯ ಒಕ್ಕಲಿಗರ ಸಂಘದವರು ಈ ರೀತಿಯಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡೋದಿಲ್ಲ, ಇದು ಒಕ್ಕಲಿಗ ಸಮುದಾಯದವರ ಮಾತು. ಈ ವೋಟ್ ಹಾಕುವಾಗ ಕೇವಲ ಒಕ್ಕಲಿಗರು ಮಾತ್ರ ವೋಟ್ ಹಾಕಿದ್ದಾರೆ, ಉಳಿದವರು ಹಾಕಿಲ್ಲ ಅಂತೇಳಿ ಹೆಂಗೆ ಲೆಕ್ಕ ಹಾಕ್ತಾರೆ ಗೊತ್ತಿಲ್ಲ. ಆದರೆ ಒಕ್ಕಲಿಗ ಸಮುದಾಯ ಕ್ಲೇಮ್ ಮಾಡ್ತಾ ಇದೆ, ಇಲ್ಲ ಹೈಕಮಾಂಡ್ ಅವರು ಕೊಟ್ಟ ಮಾತಿನಂತೆ ನಡಬೇಕು, ನಮ್ಮ ನಾಯಕರನ್ನು ಗೆಲ್ಲಿಸಬೇಕು ಅಂತ ಹೇಳಿ. ಎಲ್ಲ ಸಮುದಾಯದವರು ಕೂಡ ಮತ ಹಾಕಿರ್ತಾರೆ. ಆದರೆ ಆಯಾ ಸಮುದಾಯದವ್ರಿಗೆ ಏನಂತಂದರೆ ನಮ್ಮ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದು ಒಂದು ಹೆಮ್ಮೆ. ಆ ಹೆಮ್ಮೆಯನ್ನು ಅವರು ಕೂಡ ಉಳಿಸ್ಕೊಳ್ಳುವಂಥ ಕಡೆಗೆ ಒಕ್ಕಲಿಗ ಸಮುದಾಯ ಈಗ ಹೊರಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಅನ್ನುವಂಥದ್ದನ್ನು ಒಕ್ಕಲಿಗ ಸಮುದಾಯ ಕೇಳ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ SM ಕೃಷ್ಣ ಅವರ ನಂತರ ಇನ್ನೊಬ್ಬ ಒಕ್ಕಲಿಗ ನಾಯಕರಿಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಚುನಾವಣೆಯಲ್ಲಿ DKಶಿ ಶ್ರಮದಿಂದಲೇ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿ ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವರ ಪರವಾಗಿ. ಮೊದಲನೇ ಅವಧಿಯಲ್ಲೇ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂತಹ ಮಾತನ್ನು ಕೂಡ ಸೇರಿಸಿದ್ದಾರೆ. ಜೊತೆಗೆ ಈಗ ಸಮುದಾಯಕ್ಕೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತೇಳಿ ಶಿವಕುಮಾರ್ ಅವರ ಪರವಾಗಿ ಸಮುದಾಯದವರು ನಿಂತಿದ್ದಾರೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಅಭಿಪ್ರಾಯ ಇದು. ಈ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ಏನು ಹೇಳಿದೆ, ಅಲ್ಲಿಯ ಒಕ್ಕಲಿಗ ನಾಯಕರುಗಳು ಏನು ಹೇಳ್ತಿದ್ದಾರೆ, ಸಂಘದ ನಾಯಕರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳಬೇಕಾಗಿದೆ. ಇವತ್ತು ಅವರು ಪಟ್ಟಂಥ ಕಷ್ಟಕ್ಕೆ, ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಸೆ ಇರ್ತೈತಲ್ಲ, ಕೊಟ್ಟ ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಾಜ್ಯ ಒಕ್ಕಲಿಗ ಸಂಘ ನಾವೆಲ್ಲರೂ ಕೂಡ ಒಮ್ಮತದಿಂದ DK ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ದರೆ ಏನು DK ಶಿವಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ. ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಈಗ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಒಂದು ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರುತ್ತೆ. ನಂಗೆ ಈಗ ಹೇಳಿದೆ ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಖಂಡಿತ ಸಿದ್ದರಾಮಯ್ಯ 5 ವರ್ಷ. ಈಗ ಪಕ್ಷದ ವಿಚಾರಗಳನ್ನ ಆ ರೀತಿ ನಾವ್ಯಾಕೆ ಮೀಡಿಯಾ ಮುಂದೆ ಚರ್ಚಿಸಬೇಕು, ಅದನ್ನೆಲ್ಲ ಮಾತಾಡೋದು ಯಾರೇನಾದ್ರು ಮಾತಾಡ್ಕೊಳ್ಳಿ, ಬಟ್ ಆ ಥರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡಬೇಕು. ಹೀಗೆ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಹೇಳ್ತಾನೆ ಎಲ್ಲ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡೇ ನಿರ್ಧಾರ ತೆಗೆದುಕೊಳ್ತಿದ್ರೆ ಇವರೆಲ್ಲ ಯಾಕೆ ಮಾತಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಆದರೆ ಇವ್ರಿಗೆ ಮಾತಾಡದೆ ಹೋದರೆ ಎಲ್ಲಿ ಹೈಕಮಾಂಡ್ ನಮ್ಮ ಮಾತನ್ನು ಕೇಳೋದಿಲ್ವೇನೋ ಅನ್ನುವಂಥ ಆತಂಕ ಇದೆ. ಹೀಗಾಗಿ ಹೈಕಮಾಂಡ್ ಮೇಲೆ ನಾನಾ ಸ್ವರೂಪದಲ್ಲಿ ಒತ್ತಡವನ್ನು ಹೇರುವ ಪ್ರಯತ್ನ ನಡೆಯುತ್ತೆ. ಆದರೆ ಶನಿವಾರದ ಸಸ್ಪೆನ್ಸ್ ಯಾವ ಸ್ವರೂಪದಲ್ಲಿ ಅವತ್ತು ಉತ್ತರ ಸಿಗುತ್ತೆ ಅದು ಬಹಳ ಮುಖ್ಯ ಆಗಿರುವಂಥದ್ದು.